ನಾನು ಶಿಕ್ಷಕ ಟಿಪ್ಪು ನದಾಫ್. ಈಗ ನಾನು ಕರ್ನಾಟಕ ರಾಜ್ಯದ ಪಠ್ಯಕ್ರಮದ ಅನುಸಾರವಾಗಿ ಬೋಧನೆಯನ್ನು ಮಾಡ್ತಾ ಇದ್ದೀನಿ. 10ನೇ ವರ್ಗದ ವಿದ್ಯಾರ್ಥಿಗಳಿಗೆ ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಳ್ಳಿ. ಇದು ಹಿಂದಿ ಜೊತೆಗೆ 10ನೇ ವರ್ಗದ ವಿದ್ಯಾರ್ಥಿಗಳು ಪಾಠದ ಸಂಖ್ಯೆ 16, ಪೇಜ್ ನಂಬರ್ 141. ಪಾಠದ ಹೆಸರು ಆರ್ಯ. ಇದರ ಲೇಖಕರಾಗಿದ್ದಾರೆ ಜಗತ್ ರಾಮ್ ಆರ್ಯ ಅವರು. ಹಾಗಾಗಲಿ ಯಾರ್ಯಾರ ಪಾತ್ರ ಪರಿಚಯನ ನೋಡೋಣ. ರಾಮು, ಶಾಮು, ಮೋಹನ್, ಸಂಜಯ್, ಕಿಶೋರ್, ಮನೋಜ್, ಸ್ಕೂಲ್ ಕೆ ಛಾತ್ರ ಇವರೆಲ್ಲರೂ ಈ ಒಂದು ನಾಟಕದಲ್ಲಿ ಆಗಿರಬಹುದು ಅಥವಾ ಈ ಒಂದು ಕಥೆಯಲ್ಲಿ ಬರ್ತಾರೆ. ಜೊತೆಗೆ ಸ್ಕೂಲ್ ಕೆ ಛಾತ್ರ ಜೊತೆಗೆ ಅವರ ಫ್ರೆಂಡ್ ಸರ್ಕಲ್, ಗುರುಜಿ ಸ್ಕೂಲ್ ಕೆ ಅಧ್ಯಾಪಕ ಜೊತೆಗೆ ಮತ್ತೆ ಯಾರೇ ಇಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಗುರುಜಿ ಬರ್ತಾ ಇದ್ದಾರೆ, ಟೀಚರ್ ಬರ್ತಾ ಇದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಟೀಚರ್ ಕೂಡ ಇದ್ದಾರೆ. ಕಲೆಕ್ಟರ್ ಸಾಬ್, ಕಲೆಕ್ಟರ್ ಸಾಬ್ರು ಕೂಡ ಏನಪ್ಪಾ ಅಂದ್ರೆ ಈ ಒಂದು ನಾಟಕದಲ್ಲಿ ಕಥೆಯಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಏಕ್ ಬುಜುರ್ಗ್, ಒಬ್ಬರು ವೃದ್ಧರು. ಬುಜುರ್ಗ್ ಅಂದ್ರೆ ಇಲ್ಲಿ ವಯಸ್ಸಾದವರಿಗೆ ನಾವು ಬುಜುರ್ಗ್ ಅಂತ ಕರಿತೀವಿ. ಹಾಗಾದ್ರೆ ಎಲ್ಲರೂ ಈ ಒಂದು ಪಾತ್ರದ ಪರಿಚಯ. ಹಾಗಾದ್ರೆ ಈಗ ಒಂದೊಂದಾಗಿ ನೋಡೋಣ. ಪೈಲಾ ದೃಶ್ಯ, ಫಸ್ಟ್ ಸೀನ್. ನೀವು ಫಸ್ಟ್ ಸೀನ್ ಅನ್ನ ನೋಡಬಹುದು. ಅಲ್ಲಿ 3 ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಸ್ಕೂಲ್ ಮುಂದ್ಗಡೆ ನೋಡೋಣ. रामू और शामू कंजे खेले में व्यस्त है. रामू ಮತ್ತು ಶಾಮು ಕಂಜೆ. ಕಂಜೆ का मतलब होता है ಗೋಟಿಯಾ. ಗೋಟೆ ನಾವು ಕನ್ನಡದಲ್ಲಿ ಅದನ್ನ ಗೋಟೆ ಅಂತೀವಲ್ಲ, ಅದು ಆಡ್ತಾ ಇದ್ದಾರೆ. ಆಡೋರಲ್ಲಿ ಬಿಸಿ ಇದ್ದಾರೆ. ರಾಮು, ಹಾಗೆ ರಾಮು ಅಂದ್ರೆ ಇಲ್ಲಿ ರಾಮು ಹೇಳ್ತಕ್ಕಂತ ಮಾತಿದು. ಶಾಮು ಸೇ हरे वाली को मार. गोटे आड़ता इधर कंचे खेल रहे तो वो कहता है, रामो शामो से कहता है किसको मार, हरे वाली को मार. हसर गोटे ಇದೆಯಲ್ಲ ಅದಕ್ಕೆ ಹೊಡಿ. ಶಾಮು ಏನ್ ಹೇಳ್ತಾನೆ ನೋಡಿ, ಲಗ ಗೈನಾ, ಬಡಿದ್ ಬಿಡ್ತಲ್ಲ, ಬಡಿತಾನೆ. ಲಾ अब सारे ಕಂಜೆ ಮೇರೆ ಹೋಗಯೆ. ಕೊಟ್ಬಿಡು ಈಗ ಎಲ್ಲ ಗೋಟಿ ಎಲ್ಲ ಕಂಜೆಗಳು ಈಗ ಇವೆಲ್ಲವೂ ನನ್ನ. ಅದು ಯಾಕೆ ಹೊಡೆದ್ಬಿಟ್ನಲ್ಲ, ನಾನು ಹೊಡೆದಿದ್ದೇನೆ ತಾನೆ, ಅದಕ್ಕೋಸ್ಕರ ಕೊಟ್ಬಿಡು. ರಾಮು ಹೇಳ್ತಾನೆ ಏನಂತ ನೋಡಿ, ತೇರೆ ಕೇಸೆ ಹೋಗಯೆ. ಕ್ವಶನ್ ಮಾರ್ಕ್ ಇದೆ. ನಿಂದ ಹೇಗೆ ಅದು? ಇವೆಲ್ಲ ಗೋಟೆಗಳು ಇವೆಲ್ಲ ಏನು ಕಂಚೆ ಐತೆ ತೇರೆ ಕೇಸೆ ಹೋಗಯೆ. ನಿಶಾಂತ್ ನೀಲಿ ವಾಯಿ ಕೋ ಲಗಿನಾ, ಲಗಿ ಹೈ. ನೀನು ಹೊಡೆದಿರೋದು ನೀಲಿ, ಹರಾ ಕಂಜಾತೋ ಅಲಗ ಪಡ ಹೇ. ಹರೇ ಗೋಟೆ ಏನ ಹಸಿರು ಗೋಟೆ ಇಲ್ಲ, ಅದು ಸಪ್ರೇಟ್ ಇದೆ, ಸಪ್ರೇಟ್ ಬಿದ್ದುಬಿಟ್ಟಿದೆ. ನಾನು ನಿನಗೇನು ಹೇಳಿದ್ದೆ, ಹಸಿರು ಗೋಟೆಗೆ ಹೊಡಿ ಅಂತ. ನೀನೇನ್ ಮಾಡಿದೀಯಾ, ನಿನ್ನ ಗುರಿ ಅದಕ್ಕೆ ಬೆಳೆದಿದೆ, ನೀಲಿ ಒಲಿಗೆ ಬೆಳೆದಿದೆ. ಹಾಗಾದ್ರೆ ಇವು ನಿನ್ನ ಗೋಟಿ ಅಲ್ಲ ಅಂತಕ್ಕಂತ ಇಲ್ಲಿ ಏನಾಗುತ್ತೆ ನೋಡಿ. ಪೇಜನ್ನು ಟರ್ನ್ ಮಾಡಿ. ಶಾಮು कहता है झूठ मत बोल. ए सुल ಹೇಳ್ಬೇಡ ಕಣೋ, झूठ मत बोल. किसको कह रहा है, रामू को कह रहा है. तू सदा खेल में बेईमानी करता है. ನೀನ್ ಯಾವಾಗ್ಲೂ ಆಟದಾಗ ಏನಪ್ಪ ಅಂದ್ರೆ ಬೇಮಾನಿ, ನಿಯತ್ತಾಗಿ ನೀನು ಆಡಲ್ಲ. ಯಾವಾಗ ನೋಡಿದ್ರು ಬರೇ ನೀನು ಏನ್ ಮಾಡ್ತೀಯ, ತಕರಾರುಗಳನ್ನ ತೆಗಿತೀಯ. ದೇ ಕಂಜೆ. ಶಾಮು ಹೇಳ್ತಾ ಇದ್ದಾನೆ ರಾಮುಗೆ, ಕೊಟ್ಬಿಡು, ವರ್ಣ ಮಾರ್ದೂಂಗ. ಇಲ್ಲಂದ್ರೆ ವರ್ಣ ಅಂದ್ರೆ ಇಲ್ಲಂದ್ರೆ ಹೊಡೆದು ಬಿಡ್ತೇನೆ. ಗೋಟೆ ಕೊಟ್ಟು ಬಿಡು. ರಾಮು ಕಿ ಕಮೀಜ್ ಕಾ ಕಾಲರ್ ಪಕಡ್ ಲೇತಾ ಹೈ. ಕಮೀಜ್ ಕಾ ಕಾಲರ್, ಕಮೀಜ್ ಅಂದ್ರೆ ಶರ್ಟ್, ಅದ್ರ ಕಾಲರ್ ಅನ್ನ ಹಿಡ್ಕೋತಾರೆ. ಯಾರು ಹಿಡ್ಕೋತಾರೆ, ಶಾಮು ಹಿಡ್ಕೋತಾನೆ. ಯಾರ್ದು, ರಾಮುದು. ರಾಮು ಏನ್ ಹೇಳ್ತಾನೆ ನೋಡಿ, ಛೋಡ್ ಮೇರೆ ಕಮೀಜ್ ಛೋಡ್, ಬಿಟ್ಬಿಡು, ನನ್ನ ಶರ್ಟ್ ಬಿಟ್ಬಿಡು. ತಿಸ್ರೇ ಲಡ್ಕೆ ಮೋಹನ್ ಕಾ ಪ್ರವೇಶ. ಅತ್ರೊಳಗೆ ಇಲ್ಲಿ ಯಾರು ಬರ್ತಾರಂದ್ರೆ ಮೋಹನ್ ಕೂಡ ಬರ್ತಾನೆ ನೋಡಿ.
ಮೋಹನ್ ಅರೆ 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 ಕ್ಯೂ झगड़ रहे हो ಮೋಹನ್ ಹೇಳ್ತಾನೆ ಅರೆ 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 ಉದ್ಗಾರವಾಚಕ ಚಿಹ್ನೆ ಇದೆ. ಯಾಕೆ ಕಚ್ಚಾಡ್ತಾ ಇದ್ದೀರಾ, ಯಾಕೆ ಜಗಳ ಆಡ್ತಾ ಇದ್ದೀರಾ? ಶಾಮು ಹೇಳ್ತಾನೆ ಯಹ ಮೇರೆ ಕಂಜೆ ನಹಿ ದೇತಾ ಖೇಲ್ ಮೇ ಬೇಮಾನಿ ಕರ್ತಾ ಹೇ. ಶಾಮು ಹೇಳ್ತಾ ಇದ್ದಾನೆ ಇವನು ನನ್ನ ಕಂಜೆಯನ್ನ ಕೊಡ್ತಾ ಇಲ್ಲ, ಗೋಟಿಯನ್ನ ಕೊಡ್ತಾ ಇಲ್ಲ, ಆಟದೊಳಗೆ ಏನ್ ಮಾಡ್ತಾ ಇದ್ದಾನೆ, ईमानदारी नहीं दिखा रहा. ಬೇಮಾನಿ, ಬೇಮಾನಿ का मतलब होता है ಅಪ್ರಾಮಾಣಿಕ ಅಥವಾ ಅಪ್ರಾಮಾಣಿಕತೆ. ಇವನು ಅಪ್ರಾಮಾಣಿಕತೆನ ತೋರಿಸ್ತಾ ಇದ್ದಾನೆ ಆಟದೊಳಗೆ. ರಾಮ कहता है यह झूठ बोल रहा है. ರಾಮ ಹೇಳ್ತಾನೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ. ನೋಡಿ ಮೋಹನ್ देखो अब तो स्कूल का समय हो रहा है. ಬಹಳಷ್ಟು ಸಮಜಾಯಿಶೀಲಿ ಮೋಹನ್ ಹೇಳ್ತಾ ಇದ್ದಾನೆ ಇಬ್ಬರಿಗೆ. ನೋಡ್ರಿ ಈಗ ಸ್ಕೂಲ್ ಸಮಯ ಆಗ್ಬಿಟ್ಟಿದೆ. घंटी बजने वाली है, यह फैसला बाद में कर लेना. ಈಗ ಸ್ಕೂಲದ ಸಮಯ ಆಗ್ಬಿಟ್ಟಿದೆ. घंटी ಬೆಲ್ ಕೂಡ ಏನಪ್ಪಾ ಅಂದ್ರೆ ಬಾರಿಸುವ ಸಮಯ ಆಗ್ಬಿಟ್ಟಿದೆ. ಯಹ ಫೈಸಲಾ, ಫೈಸಲಾ ಅಂದ್ರೆ ಏನು ನಿರ್ಣಯ ಇದೆಯಲ್ಲ ಇದನ್ನ ಆಮೇಲೆ ನೋಡೋಣ. ಈಗ ಸ್ಕೂಲ್ ಟೈಮ್, फर्स्ट इज स्कूल. शामू कहता है देखो अच्छा अब तो छोड़ता हूं पर शाम को दे देना. ಈಗ ಬಿಟ್ಟು ಬಿಡ್ತೀನಿ ಕಣ ನಿನಗೆ, ಆದ್ರೆ ಈವ್ನಿಂಗ್ ಟೈಮ್ಗೆ, ಮುಸ್ಸಂಜೆ ವೇಳೆಗೆ ನೀ ನನಗೆ ಗೆದ್ದಿರ್ತಕ್ಕಂತ ಆ ಗೋಟೆಗಳನ್ನ ಕೊಡಬೇಕು. ರಾಮು कहता है चल चल अपना रास्ता पकड़. ನಡಿ ನಡಿ, ನಿನ್ನ ಹಾದಿ ಬಂದ ದಾರಿ ಹಿಡಿದು ಬಿಡು. ಬಡ ಆಯಾ ಕಂಜೆ ಲೇನಲ್ಲ, ಬಂದ್ಬಿಟ್ಟ ದೊಡ್ಡ ಗೋಟೆ ತೋತಂತೆ कंजे लेता है. किसके कंजे लेता है तो चल चल आया कंजे लेना, चल चल अब तेरा रास्ता पकड़. ದೊಡ್ಡದಾಗಿ ಬಂದ್ಬಿಟ್ಟ ಗೋಟೆ ತೋತಾನಂತೆ. ನಡಿ ನಡಿ ನಡಿನ. ಯಾರು ಹೇಳ್ತಾರೆ? ರಾಮು ಹೇಳ್ತಾನೆ. ಇನ್ನ ಮೋಹನ್ अरे भाई स्कूल नहीं चलना है क्या? ಮೋಹನ್ ಹೇಳ್ತಾನೆ. ಮೋಹನ್ ಅಂದ್ರೆ ಇಲ್ಲಿ ಬಹಳಷ್ಟು ಒಳ್ಳೆ ಹುಡುಗ ಇದ್ದಿರ್ಬೇಕು. ಯಾಕಂದ್ರೆ ಇಬ್ಬರಿಗೆ ಏನಪ್ಪ ಅಂದ್ರೆ ಸಮಜಾಯಿಸಿ ಹೇಳ್ತಾ ಇದ್ದಾನೆ, ಒಳ್ಳೆ ರೀತಿಯಾಗಿ ಹೇಳ್ತಾ ಇದ್ದಾನೆ. ಅರೆ ತುಜೆ ಸ್ಕೂಲ್ ನಹಿ ಜಾನಾ ಹೈ? ಅಲೋ ಭಾಯಿ ನಿನಗೆ ಸ್ಕೂಲ್ ಬರೋದಿಲ್ವಾ, ಸ್ಕೂಲ್ ಹೋಗಲ್ವಾ ನೀನು? ಕ್ವಶನ್ ಮಾರ್ಕ್ ಇದೆ. ರಾಮು कहता है तुम जाओ स्कूल में मैं नहीं जाऊंगा. ನೀವು ಹೋಗ್ರಿ, ನಾನು ಹೋಗಲ್ಲ. ಹುಡುಗರು ಇಲ್ಲಿ ವಿದ್ಯಾರ್ಥಿಗಳು ಕೆಡೋದು ಹೀಗೇನೆ. ಯಾಕಂದ್ರೆ ಆಟದಲ್ಲಿ ಬ್ಯುಸಿ ಆಗಿಬಿಡ್ತಾರೆ, ಆಟದಲ್ಲಿ ತನ್ನ ಪ್ರಪಂಚನೇ ಮರ್ತು ಬಿಡ್ತಾರೆ. ಏಕ್ ದಿನ ಸ್ಕೂಲ್ ನಹಿ ಜಾನೆ ಸೆ ಕ್ಯಾ ಹೋತಾ ಹೈ. ಒಂದು ದಿನ ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ಏನಾಗ್ತದ? ಯಾರು ಕೇಳ್ತಾ ಇದ್ರೆ? ರಾಮು ಕೇಳ್ತಾ ಇದ್ದಾನೆ. ಶಾಮು ಏನ್ ಹೇಳ್ತಾ ಇದ್ದಾನೆ ನೋಡಿ. ಮೋಹನ್ ಭಯ್ಯ ಯಹ ತೋ ಕೈ ದಿನ ಸ್ಕೂಲ್ ನಹಿ ಜಾತಾ. ಇವನು ಇವತ್ತಷ್ಟೇ ಅಲ್ಲ, ಎಷ್ಟೋ ದಿವಸ ಆಯ್ತು ಇವನು ಸ್ಕೂಲ್ಗೆ ಬಂದಿಲ್ಲ. ಜಿಸ್ ದಿನ್ ಬಿ ग्रो कार नहीं करता उस दिन स्कूल से छुट्टी कर लेता है. ಇದು ನೋಡ್ರಿ ಪಾಯಿಂಟ್. ಯಾವ ದಿವಸ ಅವನು ಹೋಮ್ವರ್ಕ್ ಗೃಹ ಕಾರ್ಯ ನಹಿ ಕರ್ಲೇತ, ಯಾವ ದಿವಸ ಅವನು ಹೋಮ್ವರ್ಕ್ ಮಾಡುದಿಲ್ಲಲ್ಲೋ ಆ ದಿವಸ ಸ್ಕೂಲ್ಗೆ ಸ್ವಘೋಷಿತವಾಗಿ ರಜೆಯನ್ನ ಘೋಷಣೆ ಮಾಡ್ಕೋತಾನೆ, ರಜೆಯನ್ನ ಹಾಕ್ಬಿಡ್ತಾನೆ. ಹಲವಾರು ವಿದ್ಯಾರ್ಥಿಗಳಿಗೆ ನಾವು ಇದೇನೇ ನೋಡಿ ಹೇಳೋದು, ಇದನ್ನೇ ಮಾಡ್ತಿರ್ತಾರೆ. ವರ್ಕ್ ಮಾಡಲಿಲ್ಲ, ಹೋಮ್ವರ್ಕ್ ಮಾಡಲಿಲ್ಲ, ಶಾಲೆಯಲ್ಲಿ ಹೊಡೆದು ಬಿಡಕ್ಕಂತ ಭಯದಿಂದ ಏನ್ ಮಾಡ್ತಾರೆ, ಸ್ಕೂಲ್ಗೆ ರಜವನ್ನ ಹಾಕಿಬಿಡ್ತಾರೆ. ವಿದ್ಯಾರ್ಥಿಗಳೇ ವರ್ಕ್ ಮಾಡಿ, ಸಮಯ ಬಹಳಷ್ಟು ಇರುತ್ತೆ, ವರ್ಕ್ ಮಾಡಿ ಕಂಪ್ಲೀಟ್ ಮಾಡ್ತಾರೆ. ಯಾಕೆಂದ್ರೆ ಜೀವನ ಅಂತಕ್ಕಂಥ ಬಹಳಷ್ಟು ದೊಡ್ಡದಿದೆ. ಮತ್ತೆ ನೋಡಿ ಬನ್ನಿ ಮೋಹನ್, ರಾಮು ದಿಖಾओ तो गणित की काफी. ಮೋಹನ್ ಹೇಳ್ತಾನೆ, ರಾಮು ತೋರ್ಸೋಡ ಆ ಗಣಿತ ಹೋಮ್ವರ್ಕ್ ಕೊಟ್ಟಿದ್ರಲ್ಲ, ತೋರ್ಸೋಡದು ಬರ್ದೋದು ಏನಾದ್ರೂ ನೀನು ಬರ್ದಿತಾನೆ, ಹೇಳಿದಿರ್ತಾನೆ ಟೀಚರ್ಸ್, ತೋರ್ಸದನ್ನ. ರಾಮು ವಹ ತೋ ಮೈ ಘರ್ ಭೂಲ್ ಗಯಾ. ಘರ್ ಭೂಲ್ ಆಯಾ. ಅದು ಮನೇಲಿ ಬಿಟ್ಟು ಬಂದಿದ್ದೀನಿ ನಾನು, ಇಲ್ಲಿ ತಂದಿಲ್ಲ.
ನೆವಗಳನ್ನ ಇಲ್ಲಿ ವಿದ್ಯಾರ್ಥಿಗಳು ಹುಡುಕ್ತಾ ಇರ್ತಾರೆ. ಅದೇ ರೀತಿ ರಾಮು ಕೂಡ ಏನ್ ಮಾಡ್ತಿದ್ದಾನೆ, ಇಲ್ಲಿ ನೆಪವನ್ನ ಹೇಳ್ತಾನೆ. ಏನಂತ? ನಾನು ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ. ಮೋಹನ್ कहता है देखो ರಾಮು ಯಹ ಠೀಕ್ ನಹಿ ಹೈ. ಮೋಹನ್ ಹೇಳ್ತಾ ಇದ್ದಾನೆ, ನೋಡಿ ಇದು ಸರಿಯಲ್ಲ, ನೀನ್ ಮಾಡ್ತಾ ಇರ್ತಕ್ಕಂಥ ದಾರಿ ಸರಿಯಲ್ಲ, ನೀನು ಹೋಗ್ತಕ್ಕಂಥ ವೇ ಸರಿ ಇಲ್ಲ. एक झूठ को छिपाने के लिए कई झूठ बोलना पड़ता है. ದಟ್ ಇಸ್ ಎ ರೈಟ್. ಅಂಡರ್ಲೈನ್ ಮಾಡ್ಕೋರಿ ಈ ಪಾಯಿಂಟ್ ಅನ್ನ. ಹಾಗಾದ್ರೆ ಒಂದ ಸುಳ್ಳನ್ನ ಇಲ್ಲಿ ಮುಚ್ಚಿಡ್ಬೇಕಾದ್ರೆ ಅದಕ್ಕೆ ಹಲವಾರು ಸುಳ್ಳನ್ನ ಹೇಳ್ಬೇಕಾಗ್ತದೆ. ಆ ಸುಳ್ಳನ್ನ ಮುಚ್ಚಕ್ಕೆ ಮತ್ತೊಂದು ಸುಳ್ಳು, ಆ ಸುಳ್ಳನ್ನ ಮುಚ್ಚ ಹಾಕಕ್ಕೆ ಮತ್ತೊಂದು ಸುಳ್ಳು. ಆ ಸುಳ್ಳಿನ ದೊಡ್ಡದಾಗಿರ್ತಕ್ಕಂಥ ಪರ್ವತವೇ ನಿರ್ಮಾಣವಾಗಿ ಬಿಡುತ್ತೆ. ಅದು ಸ್ಟಾರ್ಟ್ ಆಗಿದ್ದು, ಅದು ಪ್ರಾರಂಭವಾಗಿದ್ದು ಕೇವಲ ಒಂದೇ ಒಂದು ಸುಳ್ಳಿನಿಂದ. ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ, ಶ್ಯಾಮು ಮತ್ತು ಮೋಹನ್ ಸ್ಕೂಲಿಗೆ ಹೋಗ್ತಾರೆ. ರಾಮು ತನ್ನ ಆಟದಲ್ಲಿ ತಲ್ಲೀನ ಆಗ್ತಾನೆ, ತನ್ನ ಆಟದಲ್ಲಿ ಮಗ್ನನಾಗ್ತಾನೆ. ಇವರು ಸ್ಕೂಲ್ಗೆ, ಇವನು ಆಡಕ್ಕೆ. ಈ ಪೇಜ್ ನೋಡಿ. ಹಾಗಾದ್ರೆ ಇಲ್ಲಿ दूसरा दृश्य, स्कूल में भोजनावकाश का वक्त था. 5 बालक स्कूल के एक कोने में एकत्र होकर बातें कर रहे थे. ಈ ದೃಶ್ಯ ನೀವು ನೆನಪಿಟ್ಕೋಬೇಕು, ಅಥವಾ ಈ ದೃಶ್ಯವನ್ನ ನೀವು ಕಲ್ಪನೆ ಮಾಡ್ಕೋಬೇಕು. ಯಾಕಂದ್ರೆ ಸಾಹಿತ್ಯ ಅಂದ್ರೆ ಹೇಗಿರುತ್ತೆ, ಅದು ಕಲ್ಪನೆ ಮಾಡ್ಕೊಳ್ಳೋದಿರ್ತದೆ. ನೀವು ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅದನ್ನ ಕ್ಲೋಸ್ ಆಗುತ್ತೆ, ಎಲ್ಲವೂ ಕೂಡ ಸಲೀಸಾಗುತ್ತೆ. ನೋಡಿ, श्यामू कहता है चलो मोहन भैया इसे रहने दो. ನಡ್ರಿ, ಈಗ ಸ್ಕೂಲ್ ಟೈಮ್ ಆಗಿದೆ, ಇವನಿಗೆ ಇಲ್ಲೇ रहने दो, ಬಿಟ್ಬಿಡಿ ಇವನಿಗೆ. ಸ್ಕೂಲ್ ಚಲನೆ ಮೇ ದೇರ್ ಹೋ ರಹಿ ಹೈ. ಸ್ಕೂಲ್ ಹೋಗ್ಲಿಕ್ಕೆ ತುಂಬಾ ತಡ ಆಗ್ತಾ ಇದೆ. दोनों चले जाते हैं. रामू कंजे खेले में लग जाता है. ಇಬ್ರು ಮಧ್ಯಾಹ್ನದ ಊಟಕ್ಕೆ ಬಿಡ್ತಲ್ಲ, ಆ ಸಮಯ ಆಗಿತ್ತು. 5 ಬಾಲಕ್, 5 ಜನ ವಿದ್ಯಾರ್ಥಿಗಳು ಒಂದ್ ಕಡೆಗೆ ಗುಂಪಾಗಿ ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಿಮ್ಮ ಕಣ್ ಮುಂದೆ ಈ ದೃಶ್ಯ ಬರಬೇಕು. ಸ್ಕೂಲ್ ಇದೆ, 4-5 ವಿದ್ಯಾರ್ಥಿಗಳು ಗುಂಪಾಗಿ ಏನೋ ಚರ್ಚೆ ಮಾಡ್ತಾ ಇದ್ದಾರೆ. ಶ್ಯಾಮು, देखो ना मोहन भैया, आज रामू ने खेल में फिर से मेरे साथ बेईमानी की. ನೋಡಿ, ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾನೆ ಶ್ಯಾಮು. ಯಾರ ಮುಂದೆ? ಮೋಹನ್ ಮುಂದೆ. ನೋಡ್ರಿ ಬ್ರದರ್ಸ್, ಭಯ್ಯ, ಇವತ್ತು ಮತ್ತೆ ರಾಮುನ ಜೊತೆ ಏನ್ ಮಾಡ್ದ? ಬೇಮಾನಿ ಕಿ ಹೈ. ಮತ್ತೆ ಇವತ್ತಿನ ದಿವಸ ರಾಮುನ ಜೊತೆ ಬೇಮಾನಿ ಅಂದ್ರೆ ಅಪ್ರಾಮಾಣಿಕವಾಗಿ ನಡ್ಕೊಂಡ್ ಬಿಟ್ಟ. ಮತ್ತೆ ಇವತ್ತು ಕೂಡ ಹಾಗೆ ಮಾಡಿಬಿಟ್ಟ ಅಂತ ಹೇಳಿ ಶ್ಯಾಮು ಮೋಹನ್ಗೆ ಹೇಳ್ತಾ ಇದ್ದಾನೆ. ಸಂಜಯ್, यह तो बात बात में झूठ बोलने लगता है. यार, बात बात में झूठ बोलने लगा है. ಅವನ ರಾಮುನ ಅಯ್ಯೋ ಪ್ರತಿ ಮಾತಿಗೆ ಏನ್ ಮಾಡ್ತಾನೆ? ಬಾತ್ ಬಾತ್ ಪರ್ ಝೂಟ್ ಬೋಲ್ತಾ ಹೈ. ಪ್ರತಿಯೊಂದು ಮಾತಿಗೆ ಸುಳ್ಳು ಹೇಳ್ತಾನೆ. ಮಾತೆತ್ತಿದ್ರೆ ಸಾಕು ಸುಳ್ಳಿನ ಸುರಿಮಳೆ. ಮನೋಜ್, ಮತ್ತೆ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ ನೋಡಿ, मैंने सुना है कि 12 साल के नीचे की उम्र के बच्चों को तो कोई ಪಾಪ ನಹಿ ಲಗತಾ. ನೋಡಿ, ಅವನು ಪಾಪದ ಪ್ರಶ್ನೆ, ಪಾಪದ ಬಗ್ಗೆ ಥಿಂಕ್ ಮಾಡ್ತಾನೆ. 12 ವರ್ಷದ ಕೆಳಗಿರ್ತಕ್ಕಂಥ ಮಕ್ಕಳೇನಿದಾರಲ್ಲ, ಅವರಿಗೆ ಏನೇ ತಪ್ಪು ಮಾಡಿದ್ರು ಪಾಪ ಹತ್ತುವುದಿಲ್ಲ ಅಂತ ಹೇಳಿ ಮನೋಜ್ ಹೇಳ್ತಾ ಇದ್ದಾನೆ. ಚಾಹೆ ವ ಝೂಟ್ ಬೋಲ್ನಾ ಹಿ ಕ್ಯೂ ನಾ ಹೋ. ಅದು ಸುಳ್ಳೇಕಾಗಿರ್ಬಾರ್ದು. ಯಾವುದೇ ಒಂದು ಸುಳ್ಳು ಅಷ್ಟೇ ಅಲ್ಲ, ಬೇರೆ ಬೇರೆ ಯಾವುದೇ ಒಂದು ತಪ್ಪು ಮಾಡಿದ್ರು ಕೂಡ ಅದು ಪಾಪ ಹತ್ತಲ್ಲ ಅಂತಕ್ಕಂಥ ಮನೋಭಾವ ಯಾರ್ದಪ್ಪ ಆದ್ರೆ ಮನೋಜ್ದು. ಅದರ ವಿರುದ್ಧ ಯಾರು ಮಾತಾಡ್ತಾರೆ ನೋಡಿ. ಶ್ಯಾಮು, ಅರೆ ಮೂರ್ಖ, ಯಹ ತೋ ಉಮ್ರ ಮೇ ಹೈ अच्छे आदतों डालने की. ಏ ಮೆಂಟಲ್, ಏ ಮೂರ್ಖ, ಏ ಹುಚ್ಚ. ಬೈತಾ ಇದ್ದಾನೆ. ಯಾರು? ಶ್ಯಾಮು ಬೈತಾ ಇದ್ದಾನೆ. ಯಾರಿಗೆ? ಮನೋಜ್ಗೆ ಬೈತಾನೆ. ಏ ಮೂರ್ಖ, ಯಹಿ ತೋ ಉಮ್ರ ಹೈ ಅಚ್ಚೆ ಆದತ್ ಡಾಲ್ನೆ ಕಿ. ಇದೇ ಒಂದು ಸರಿಯಾದ ಸಮಯ ಒಳ್ಳೆಯ ಹ್ಯಾಬಿಟ್ ಹಾಕೊಳ್ಳಕ್ಕೆ, ಒಳ್ಳೆಯ ಹವ್ಯಾಸಗಳನ್ನ ಮೈಗೂಡಿಸ್ಕೊಳ್ಳಕ್ಕೆ. ಇದೇ ಒಂದು ಏಜ್. ಅದಕ್ಕೆ ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೆ. ಹಾಗಾದ್ರೆ ಫಸ್ಟ್ ನಾವು
ಬಾಯ್ ಬರ್ತ್ ಆಗಿರ್ಬೋದು ಅಥವಾ ಚಿಕ್ಕವನಿರ್ತಕ್ಕಂಥ ಸಮಯ ಏನ ಹವ್ಯಾಸಗಳನ್ನ ಇಟ್ಕೊಂಡಿರ್ತೀವಲ್ಲ ಆ ಹವ್ಯಾಸಗಳೇ ನಮಗೆ ಜೀವನದುದ್ದಕ್ಕೂ ದಾರಿದೀಪ ಆಗ್ತವೆ. अब तो आदत पड़ जाएगी वह सदा साथ रहेगी. ಈಗೇನ ರೂಢಿಸ್ಕೊಳ್ತೀವಲ್ಲ ಚಿಕ್ಕವರಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಜೀವನದ ಉದ್ದಕ್ಕೂ ಏನಪ್ಪ ಅಂದ್ರೆ ಸಾಕ್ತದೆ. ಈಗ ನಾವು ಒಳ್ಳೆಯ ಗುಣಗಳನ್ನ ರೂಢಿಸ್ಕೊಂಡ್ರೆ ಅದು ನಮ್ಮ ಜೀವನದ ದಾರಿ ಉದ್ದಕ್ಕೂ ನಮಗೆ ಒಳ್ಳೆಯ ಕಾರ್ಯಕ್ಕೆ ಬರ್ತದೆ. ಅಕಸ್ಮಾತ್ ನಾವು ಈಗ ಈ ಏಜ್ ನಲ್ಲಿ ನಾವು ಕೆಟ್ಟ ಗುಣಗಳನ್ನ ಸತ್ಯವಾಗಿದೆ. ಕಿಶೋರ್ ಇನ್ನೊಬ್ಬ ವಿದ್ಯಾರ್ಥಿ ಬರ್ತಾನೆ. ಕಿಶೋರ್ ಏನ್ ಹೇಳ್ತಾ ಇದ್ದಾನೆ ನೋಡಿ, ರಹತೆ ಗುರ್ಜಿ ಬಿ ಯಹಿ ಕಹ ರಹತೆ. ಟೀಚರ್ಸ್ ಕೂಡ ಇದೇ ಹೇಳ್ತಾ ಇದಾರೆ. ದಟ್ ಇಸ್ ಅ ರೈಟ್ ಪಾಯಿಂಟ್. ಯಾಕೆ ಟೀಚರ್ಸ್ ಹೇಳ್ತಾರೆ ಈ ಏಜ್ ನಲ್ಲಿ ಏನ್ ಮಾಡ್ಬೇಕು, ಒಳ್ಳೆಯ ಹವ್ಯಾಸಗಳನ್ನ ನಾವು ಬೆಳೆಸ್ಕೋಬೇಕಾಗ್ತದೆ. ಯಾಕಂದ್ರೆ ಟೀಚರ್ ಕೂಡ ಇದೇ ಹೇಳಿದ್ದಾರೆ. ಮೋಹನ್ कहते हमें अभी से अच्छी आदत डालनी चाहिए, इसके लिए हमें मिलकर कुछ करना चाहिए. ನಾವು ಇದೇ ಏಜ್ ನಲ್ಲಿ ಒಳ್ಳೆಯ ಹವ್ಯಾಸಗಳನ್ನ ಮೈಗೂಡಿಸ್ಕೊಳ್ಬೇಕು. ಇಸೆ ಮಿಲ್ಕರ್ ಹಮೇ ಕುಚ್ ಕರ್ನಾ ಹೋಗ. ನಾವೆಲ್ಲರೂ ಕುಳಿಕೊಂಡು ಏನಾದ್ರೂ ಮಾಡ್ಬೇಕಾಗಿದೆ, ಪ್ಲಾನಿಂಗ್ ಅನ್ನ ಮಾಡ್ಬೇಕಾಗಿದೆ. ಕಿಶೋರ್ ಹೇಳ್ತಾನೆ ಸಂಜೆ ಕ್ಯಾ ಕರ್ನಾ ಹೋಗ. ಕಿಶೋರ್ ಕೇಳ್ತಾ ಇದ್ದಾನೆ ಏನ್ ಮಾಡ್ಬೇಕಾಗಿದೆ. ಶ್ಯಾಮ ಹೇಳ್ತಾನೆ ಹಮೇ ಏಕ್ ಟೋಲಿ ಬನಾನಿ ಪಡೇಗಿ. ಒಂದು ಗ್ರೂಪ್ ಅನ್ನ, ಟೋಲಿ ಇಟ್ ಮೀನ್ಸ್ ಒಂದು ಗ್ರೂಪ್ ಅನ್ನ ತಯಾರು ಮಾಡ್ಬೇಕಾಗಿದೆ. ಯಾವ ರೀತಿ ಗ್ರೂಪ್ ನೋಡಿ, ಮೋಹನ್ ಹೇಳ್ತಾ ಇದ್ದಾನೆ ಇಸ್ ಟೋಲಿ ಮೇ ಹಮ್ ರಾಮು ಕೋ ಭಿ ಶಾಮಿಲ್ ಕರೆಂಗೆ ಆರ್ ಉಸ್ಕಿ ಗಂದಿ ಆದತೆ छुड़वाएंगे. ನೋಡ್ರಲ್ಲಿ ಯಾವ ರೀತಿಯಾಗಿ ಫ್ರೆಂಡ್ಸ್ಗಳು ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಗ್ರೂಪ್ ಮಾಡೋಣ. ಆ ಒಂದು ಗ್ರೂಪ್ನ ಉದ್ದೇಶ ಏನಪ್ಪ ಅಂದ್ರೆ ರಾಮುನ ಏನ ಬ್ಯಾಡ್ ಹ್ಯಾಬಿಟ್ ಇದಾವಲ್ಲ, ಕೆಟ್ಟ ಚಟಗಳು ಏನಿದಾವಲ್ಲ, ಕೆಟ್ಟ ಗುಣಗಳು ಏನಿದಾವಲ್ಲ ಅದನ್ನ ನಾವು ಬಿಡಿಸೋಣ, ಅದನ್ನ ನಾವು ಅವನಿಂದ ದೂರ ಮಾಡೋಣ ಅಂತಕ್ಕಂಥ ಉದ್ದೇಶವನ್ನ ಈ ಎಲ್ಲ ವಿದ್ಯಾರ್ಥಿಗಳು ವ್ಯಕ್ತಪಡಿಸ್ತಾರೆ. ಮೋಹನ್ ಏನ್ ಹೇಳ್ತಾ ಇದ್ದಾನೆ ನೋಡಿ, ಚಲೋ ಅಬ್ ಕಕ್ಷಾವೇ ಚಲೋ ನಡ್ರಿ, ಈಗ ಕ್ಲಾಸ್ ಒಳಗೆ ಶಾಮ್ ಕೋ ಸಬ್ ಯಹಿ ಪರ ಮಿಲ್ಲ. ಎಲ್ಲರೂ ಏನಪ್ಪಾ ಅಂದ್ರೆ 5 ಗಂಟೆ ಅಥವಾ 6 ಗಂಟೆಗೆ ಈವ್ನಿಂಗ್ ಟೈಮ್ಗೆ ಎಲ್ಲರೂ ಇಲ್ಲೇ ಸೇರೋಣ. ರಾಮುಗೂ ಕೌನ್ ಲಾಯೇಗ. ಮೋಹನ್ ಹೇಳ್ತಾನೆ ಹಾಗಾದ್ರೆ ರಾಮುಗೆ ಯಾರು ತಗೊಂಡ್ಬರ್ತಾರೆ. ಯಾಕಂದ್ರೆ ಇದೆಲ್ಲ ಪ್ಲಾನಿಂಗ್ ನಡೆದಿದ್ದು ಓನ್ಲಿ ರಾಮುಗೋಸ್ಕರ. ಇದೆಲ್ಲ ಟೀಮ್ ಮಾಡಿದ್ದು, ಪ್ಲಾನಿಂಗ್ ಮಾಡಿದ್ದು ರಾಮುನ ಕೆಟ್ಟ ಗುಣಗಳನ್ನ ದೂರ ಮಾಡಕ್ಕೆ ಅಂತ. ಸಂಜಯ್ ಹೇಳ್ತಾನೆ ಉಸೆ ಮೈ ಬುಲಾಲಾವುಂಗ. ಹಾಗಾದ್ರೆ ನೀವು ನೆನ್ಪಿಟ್ಕೋಬೇಕತ್ತೆ, ರಾಮಗೆ ಯಾರು ಕರ್ಕೊಂಡು ಬಂದ್ರು ಇಲ್ಲಿ, ಅಥವಾ ಯಾರು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾರೆ, ಯಾರು ಹೋಗ್ತಾರೆ, ಸಂಜಯ್ ಹೋಗ್ತಾನೆ. ವಹ ಮೇರಿ ಬಾತ್ ಮಾತಾ ಹೈ. ಅವನು ನನ್ನ ಮಾತು ಕೇಳ್ತಾನೆ, ಅದಕ್ಕೋಸ್ಕರ ಅವನನ್ನ ಕರೆದುಕೊಂಡು ಬರುವ ಜವಾಬ್ದಾರಿ ನನ್ನದು ಅಂತಕ್ಕಂಥ ಮಾತನ್ನ ಇಲ್ಲಿ ಸಂಜಯ್ ಹೇಳ್ತಾನೆ.